ನಮಸ್ತೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಬಂಧುಗಳೇ, ಜನ್ಮಭೂಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಒಂದು ಅದ್ಭುತ ವಿಷಯ ಏನಪ್ಪ ಅಂತಂದರೆ, ನೀವೆಲ್ಲರೂ ಕೇಳಿರ್ಬೋದು ಮಹಾಭಾರತ. ಈ ಒಂದು ಕಥೆಯನ್ನು ಸರ್ವೇ ಸಾಮಾನ್ಯವಾಗಿ ನಮ್ಮ ಭಾರತದ ಎಲ್ಲರಿಗೂ ತಿಳಿದಿರುವಂತಹ ಕತೆ. ಮಹಾಭಾರತ ಯುದ್ಧದಲ್ಲಿ ಧರ್ಮ ಜಯವಾಯ್ತದೆ, ಅಧರ್ಮ ನಾಶವಾಗುತ್ತೆ ಎನ್ನುವ ತತ್ವವನ್ನು ಶ್ರೀಕೃಷ್ಣ ಪರಮಾತ್ಮನು ಈ ಎಲ್ಲ ಜೀವರಾಶಿಗಳಿಗೂ ತಿಳಿಸ್ಕೊಟ್ಟಿರ್ತಾನೆ. ಈ ಒಂದು ವಿಷಯ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೆ ಈ ವಿಷಯದಲ್ಲಿ ಮಾತಾಡಬೇಕಂತಂದರೆ ಎಲ್ಲರ ಒಂದು ವ್ಯಕ್ತಿತ್ವಗಳು, ಆ ಒಂದು ಮಹಾಭಾರತ ಯುದ್ಧದಲ್ಲಿ ಎಲ್ಲರ ವ್ಯಕ್ತಿತ್ವಗಳು ಪೂರ್ವಕವಾಗಿರ್ತವೆ. ಎಲ್ಲ ಶಕ್ತಿಶಾಲಿಗಳು, ತಮ್ಮ ಒಂದು ಯುದ್ಧ ಕಲೆಯನ್ನು ಕಲಿತಿರುವಂತಹವರು, ಮಹಾನ್ ವೀರ ಸೂರರು ಇದ್ದಂತಹ ಆ ಒಂದು ಸಮಯದಲ್ಲಿ ಎಲ್ಲರಿಗೂ ಕೃಷ್ಣನ ಬಗ್ಗೆ ಗೊತ್ತು, ಪಾಂಡವರ ಬಗ್ಗೆ ಗೊತ್ತು, ಮತ್ತು ಕೌರವರ ಬಗ್ಗೆ ಗೊತ್ತು. ಇದರಲ್ಲಿ ಬರುವಂಥ ಎಲ್ಲ ಕಥಾನಕಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಒಂದು ವ್ಯಕ್ತಿತ್ವ, ಒಂದು ಅದ್ಭುತವಾದ ವ್ಯಕ್ತಿತ್ವ, ಅದು ಸಾಮಾನ್ಯವಾಗಿ ಕೆಲವೊಂದು ಜನಗಳಿಗೆ ಗೊತ್ತಿರಕ್ಕಿಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋದ ಮೂಲಕ ಆ ಒಂದು ವ್ಯಕ್ತಿತ್ವದ ಬಗ್ಗೆ ಸಣ್ಣದಾಗಿ ಪರಿಚಯವನ್ನು ಮಾಡಿಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಬಂಧುಗಳೇ. ಆ ಒಂದು ವ್ಯಕ್ತಿತ್ವದ ಹೆಸರು ಏನಪ್ಪ ಅಂತಂದರೆ ಖಾಟು ಶ್ಯಾಮ್ಜಿ ಮತ್ತು ಬರ್ಬರೀಕ್ ಅಂತ ಅವರ ಹೆಸರು. ನೀವು ಈ ಹೆಸರನ್ನು ಸರ್ವೇ ಸಾಮಾನ್ಯವಾಗಿ ಕೇಳಿರಲ್ಲ ಅನ್ಕೋತೀನಿ ನಾನು. ಈ ಒಂದು ಮಹಾಭಾರತ ಯುದ್ಧದಲ್ಲಿ ಬರ್ಬರೀಕ್ ಎಂಬುವ ವಿಷಯ, ಒಂದು ವ್ಯಕ್ತಿತ್ವ ಅದ್ಭುತವಾದದ್ದು. ಅದನ್ನು ನಾವು ತಿಳ್ಕೋಬೇಕಾಗಿದೆ ಈ ಒಂದು ಸಂದರ್ಭದಲ್ಲಿ. ಯಾಕೆ ಅಂತಂದರೆ, ಈ ಒಂದು ಶಕ್ತಿ ಎನ್ನುವ ವಿಷಯದಲ್ಲಿ ಭಗವಂತ ಎಲ್ಲರಿಗೂ ಅವರಿಗೆ ತಕ್ಕಂತಹ ಶಕ್ತಿಯನ್ನು ಕೊಡ್ತಾನೆ. ಯಾವ ಮಹಾಭಾರತ ಯುದ್ಧದಲ್ಲಿ ಧರ್ಮರಾಯರಿಗೆ, ಪಾಂಡವರಿಗೆ ಅವರಿಗೆ ಬೇಕಾದ ಶಕ್ತಿಗಳನ್ನು, ವನವಾಸಗಳ, ಅಜ್ಞಾತವಾಸಗಳ ಒಂದು ಸಂದರ್ಭದಲ್ಲಿ ಅವರಿಗೆ ಬೇಕಾದ ಶಕ್ತಿಯನ್ನು ಕೊಡ್ತಾನೆ. ಹಾಗೆ ಈ ಒಂದು ಖಾಟು ಶ್ಯಾಮ್ಜಿ ಮತ್ತು ಬರ್ಬರೀಕ್ ಅನ್ನುವ ಕಥಾನಕ ಒಂದು ವಿಷಯ, ಒಂದು ಅದ್ಭುತ ಹೇಗಾಗುತ್ತೆ ಅಂತಂದರೆ, ಇವರ ತಂದೆ ಬಂದ್ಬಿಟ್ಟು ಭೀಮ, ಮತ್ತು ಭೀಮರ ಮಗ ಘಟೋತ್ಕಚ, ಹಿಡಂಬ ಇವರ ತಾಯಿ. ಇವರು ಈ ಕಥೆಯಲ್ಲಿ ಬರ್ತಾರೆ ಮಹಾಭಾರತ ಯುದ್ಧದಲ್ಲಿ. ಇವರ ಮಗನಾಗಿ ಹುಡುವುದೇ ಘಟೋತ್ಕಚರ ಮಗನಾಗಿ ಹುಡುವುದೇ ಖಾಟು ನರೇಶ್ ಅಂತ, ಖಾಟು ಶ್ಯಾಮ್ಜಿ ಅಂತಲೂ ಕರೀತಾರೆ. ಈ ಒಂದು ವ್ಯಕ್ತಿತ್ವ ಎಷ್ಟು ಒಂದು ಶಕ್ತಿಶಾಲಿಯಾಗಿದೆ ಅಂತ ಅನ್ನೋದಾದರೆ, ಈ ಒಂದು ಕಥೆಯನ್ನು ನಾವು ಹೇಳಬೇಕು ಅನ್ನೋದಾದರೆ, ಇವರಿಗೆ ಸಕಲ ಯುದ್ಧ ಕಲೆಗಳು ಗೊತ್ತಿತ್ತು, ಸಕಲ ಒಂದು ಶಕ್ತಿಯು ಇವರಲ್ಲಿತ್ತು. ಆದರೂ ಕೂಡ ಇವರ ತಾಯಿ ಒಂದು ಮಾತು ತಗೊಂಡಿರ್ತಾರೆ, ನೀನು ಯಾರ ಒಂದು ಕಡೆ ನೀನು ಸಪೋರ್ಟ್ ಮಾಡಬೇಕು ಈ ಯುದ್ಧದಲ್ಲಿ ಅಂತ ಅವ್ರಿಗೆ ಮಾತು ತಗೊಂಡಿರ್ತಾರೆ ಅಂತಂದರೆ, ಅವರ ತಾಯಿ, ಘಟೋತ್ಕಚರ ಅವರ ತಾಯಿ, ನೀನು ಯುದ್ಧದಲ್ಲಿ ಯಾರು ಸೋಲ್ತಾ ಇರ್ತಾರೋ, ಯಾರು ಒಂದು ಸೋಲನ್ನು ಗತಿ ತಗೊಳ್ತಾ ಇರ್ತಾರೋ ಅವರ ಒಂದು ಸಂಕಷ್ಟಕ್ಕೆ ನೀನು ಪರಿಹಾರವಾಗಿ ನೀನು ಹೋಗ್ಬೇಕಾಗುತ್ತೆ ಅಂತ ಅವರ ತಾಯಿ ಮಾತು ತಗೊಂಡಿರ್ತಾರೆ. ಅದೇ ಒಂದು ವಿಷಯ ಬರಬೇಕಾದ್ರೆ ಯುದ್ಧದ ಒಂದು ಸನ್ನಿವೇಶ ಬರುತ್ತೆ. ಆ ಯುದ್ಧದ ಸನ್ನಿವೇಶದಲ್ಲಿ ಇವರಿಗೆ ಮೂಲ ಗುರುಗಳು ಆಗಿರ್ತಾರೆ ಅಂತಂದರೆ ಕೃಷ್ಣನೇ ಆಗಿರ್ತಾನೆ. ಇದು ನಮ್ಮ ಖಾಟು ಶ್ಯಾಮ್ಜಿಗೆ ಮೂಲ ಗುರುಗಳು ಯಾರಾಗಿರ್ತಾರೆ ಅಂತಂದರೆ ಕೃಷ್ಣನೇ ಆಗಿರ್ತಾನೆ. ಒಂದು ಸಮಯ ಬರುತ್ತೆ. ಆ ಸಮಯದಲ್ಲಿ ಕೃಷ್ಣನ ಒಂದು ಸಮ್ಮುಖದಲ್ಲಿ ಖಾಟು ಶ್ಯಾಮ್ಜಿ ಬಂದು ನಿಂತ್ಕೊಳ್ತಾರೆ. ಅವತ್ತು ಯುದ್ಧ ಇನ್ನೂ ಪ್ರಾರಂಭ ಆಗಿರಲ್ಲ. ಆವಾಗ ಅವರು ಒಂದು ಮಾತನ್ನು ಕೇಳ್ತಾರೆ, ಘಟೋತ್ಕಚ, ನಿನ್ನ ನಿರ್ಣಯ ಏನು? ನೀನು ಎಲ್ಲ ಸಕಲ ಯುದ್ಧ ಕಲೆಗಳನ್ನು ಗೊತ್ತಿರ್ತದೆ ನಿನಗೆ, ಆದರೆ ನೀನು ಯಾರ ಕಡೆ ಸಪೋರ್ಟ್ ಮಾಡ್ತೀಯಾ? ಧರ್ಮರಾಯರ ಕಡೆನೋ, ಇಲ್ಲ ಪಾಂಡವರ ಕಡೆ ಸಹಾಯ ಕೊಡ್ತೀಯೋ, ಇಲ್ಲ ಅಂತಂದರೆ ಕೌರವರ ಕಡೆ ನೀನು ಸಪೋರ್ಟ್ ಮಾಡ್ತೀಯಾ ಅಂತ ಕೇಳಿದಾಗ
ಅವನು ಅವರು ನಮ್ಮ ಖಾಟು ಶ್ಯಾಮ್ಜಿ ಏನು ಹೇಳ್ತಾರೆ ಅಂತಂದ್ರೆ, ನಾನು ಯಾರು ಈ ಒಂದು ಯುದ್ಧದಲ್ಲಿ ಯಾರು ಸೋಲ್ತಾ ಇರ್ತಾರೋ ಅವ್ರ ಕಡೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ. ಈಗಂದಾಗ ಕೃಷ್ಣನಿಗೆ ಒಂದು ಸೆಕೆಂಡು ಯೋಚನೆನೂ ಕೂಡ ಸ್ಟಾರ್ಟ್ ಆಗುತ್ತೆ, ಏನು ಮಾಡೋದು. ಏಕೆಂದರೆ ಕೃಷ್ಣನಿಗೆ ಆಲ್ರೆಡಿ ಅವನಿಗೆ ಎಲ್ಲ ಕಥಾನಕನೂ ಗೊತ್ತಿರುತ್ತೆ, ಈ ಯುದ್ಧ ಏನಾಗುತ್ತೆ, ಯುದ್ಧದಲ್ಲಿ ಯಾರು ಗೆಲ್ತಾರೆ ಪ್ರತಿಯೊಂದು ಅವ್ರಿಗೆ ಗೊತ್ತಿರ್ತದೆ. ಅವಾಗ ಇವನು ಕೌರವರ ಕಡೆ ಸಪೋರ್ಟ್ ಕೊಟ್ಬಿಟ್ರೆ ಈ ಅಧರ್ಮ ಗೆದ್ದು ಬಿಡುತ್ತಲ್ಲ ಅನ್ನೋದು. ಯಾಕೆಂದ್ರೆ ಅವನಿಗೆ ಎಷ್ಟು ಶಕ್ತಿ ಇತ್ತು ಅಂತಂದ್ರೆ, ಆ ಶಕ್ತಿ ಬಗ್ಗೆ ನಾವು ಮಾತಾಡಬೇಕು ಅನ್ನೋದಾದ್ರೆ, ಅವನು ಶಕ್ತಿ ಹೆಂಗಿರುತ್ತೆ ಅಂತಂದ್ರೆ, ಅವನ ಹತ್ರ 3 ಬಿಲ್ಲುಗಳನ್ನ 3 ಬಾಣಗಳನ್ನ ಅವನು ಶಕ್ತಿಯಾಗಿ ಒಂದು ಬಾಣಗಳನ್ನ ಅವನು ತಪಸ್ಸಿನಿಂದ ಪಡೆದಿರ್ತಾರೆ. ಆ 3 ಬಾಣಗಳು ಹೆಂಗಿರ್ತದೆ ಅಂತಂದ್ರೆ ಶಕ್ತಿಶಾಲಿ. ಒಂದು ಬಾಣವನ್ನ ಅವರು ಪ್ರಯೋಗ ಮಾಡಿದ್ರೆ ಇಡೀ ಒಂದು ಮಹಾಭಾರತ ಯುದ್ಧದಲ್ಲಿ ಎಷ್ಟು ಜನ ಇರ್ತಾರೋ ಅಂದ್ರೆ ಯಾರು ವಿರೋಧಿಗಳ ಒಂದು ವಿರೋಧಗಳನ್ನು ಗುರುತಿಸಿ ಅವನು ಯಾವ ಬಾಣವನ್ನ ಹೊಡಿತಾನೋ ಅವರು ಪ್ರತಿಯೊಬ್ಬರಿಗೂ ಆ ಒಂದು ಅವರ ಒಂದು ಚಿಹ್ನೆ, ಅವರ ಅಂದ್ರೆ ಗುರಿ ಅಂತ ಹೇಳ್ತೀವಲ್ಲ, ಆ ಗುರಿ ಇಟ್ಕೊಂಡು ಬರುತ್ತೆ. ಇನ್ನೊಂದು ಬಾಣವನ್ನ ಪ್ರಯೋಗ ಮಾಡಿದಾಗ ಅವ್ರು ಪ್ರತಿಯೊಬ್ಬರನ್ನ ಎರಡೇ ಬಾಣದಲ್ಲಿ ಇಡೀ ಯುದ್ಧನೇ ಮುಗಿಯುವಂತಹ ಒಂದು ಸನ್ನಿವೇಶ. ಅಷ್ಟೊಂದು ಶಕ್ತಿ ಅವರು ಸಂಪಾದನೆ ಮಾಡಿರ್ತಾರೆ ಖಾಟು ಶ್ಯಾಮ್ಜಿ. ಈಗಿರುವಾಗ ಹಿಂಗೆ ಆಗ್ಬಿಟ್ರೆ ಒಂದೇ ಕ್ಷಣದಲ್ಲಿ ನಾವು ಯಾರು ಸೋಲ್ತಾ ಇರ್ತಾರೋ ಅವ್ರ ಕಡೆ ಸಪೋರ್ಟ್ ಕೊಟ್ಬಿಟ್ರೆ ಗೆಲ್ತಾ ಇರೋರು ಒಂದೇ ಕ್ಷಣದಲ್ಲಿ ನಿರ್ನಾಮ ಆಗಿ ಮತ್ತೆ ಅಧರ್ಮ ಇಲ್ಲಿ ನೆಲೆಸ್ಬಿಡುತ್ತಲ್ಲ ಅನ್ನೋ ಒಂದು ಕಾರಣಕ್ಕೆ ಕೃಷ್ಣ ಏನ್ ಮಾಡ್ತಾನೆ, ಪ್ಲಾನ್ ಮಾಡ್ತಾನೆ. ಯಾಕೆಂದ್ರೆ ಕೃಷ್ಣನದು ಒಂದು ವ್ಯಕ್ತಿತ್ವ ಹೆಂಗೆ ಅಂತಂದ್ರೆ, ಅವನು ಧರ್ಮನ ಉಳಿಸ್ಬೇಕು ಅಂತಂದ್ರೆ ಸಾಕಷ್ಟು ಒಂದು ಅಲ್ಲಿ ಮಾಡಬೇಡದ ಅಂತ ಕೆಲಸಗಳನ್ನು ಕೂಡ ಒಂದೊಂದು ಟೈಮಲ್ಲಿ ಮಾಡ್ಬಿಡ್ಬೇಕಾಗುತ್ತೆ. ಯಾಕೆಂದ್ರೆ ಆ ಯುದ್ಧ ಹಂಗಿತ್ತದು. ಯಾಕೆಂದ್ರೆ ನಾವು ಪ್ರತಿಯೊಂದು ನ್ಯಾಯಯುತವಾಗಿ ಹೋಗ್ಬೇಕು ಅಂತ ಆ ಯುದ್ಧದಲ್ಲಿ ನ್ಯಾಯಯುತವಾಗಿ ಹೋಗ್ಬೇಕು ಅನ್ನೋದಾಗಿದ್ದಿದ್ರೆ ಇಲ್ಲಿ ಸಾಕಷ್ಟು ಸಂಕಷ್ಟಗಳು ಎದುರಾಗ್ತವೆ. ಒಂದೊಂದು ಸಮಯ ಏನಾಗುತ್ತೆ ಅಂತಂದ್ರೆ ಅಲ್ಲಿ ನಾವು ಮಾಡಬಾರದು ಕೆಲಸಗಳನ್ನು ಕೂಡ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಧರ್ಮ ಉಳಿಲೇಬೇಕಾದಾಗ ಮಾಡ್ಲೇಬೇಕಾಗುತ್ತೆ. ಇದು ಎಷ್ಟು ಜನ ಹೇಳ್ತಾರೆ, ಇದು ಮಾಡಬಾರ್ದಾಗಿತ್ತು, ಅದನ್ನ ಮಾಡಬಾರ್ದು. ಏನು ಮಾಡೋಕ್ಕಾಗಲ್ಲ. ಧರ್ಮ ಉಳಿಸ್ಕೊಳ್ಳೋಕ್ಕೆ ಈಗ ಸಮಾಜದಲ್ಲಿ ನೋಡ್ತಾ ಇದೀವಿ, ಧರ್ಮವನ್ನು ಉಳಿಸ್ಕೊಳ್ಳೋಕ್ಕೆ ಯಾವ ರೀತಿ ಒಂದು ನಮ್ಮ ಭಾರತದಲ್ಲಿ ಸನಾತನ ಧರ್ಮದಲ್ಲಿ ನಾವು ಇವತ್ತು ಭಗವಂತನಿಗಾಗಿ ಕೋರ್ಟಲ್ಲಿ ಕೇಸ್ಗಳನ್ನ ಹಾಕ್ಬೇಕಾಗಿದೆ. ಅವನಿಗಾಗಿ ಕೋರ್ಟಲ್ಲಿ ನಾವು ಕೇಸನ್ನ ಗೆತ್ಕೊಬರುವಂತಾಗಿದೆ. ಯಾಕೆಂದ್ರೆ ಈ ಸಂದರ್ಭವನ್ನು ನೋಡ್ತಾ ಇದ್ರೆ ಇದೆಲ್ಲ ಒಂಥರ ಅದೇ ರೀತಿ ಮಹಾಭಾರತ ಯುದ್ಧದಲ್ಲೂ ಕೂಡ ಒಂದೊಂದು ಅಷ್ಟು ಚತುರತೆಗಳನ್ನ ಕೃಷ್ಣ ಮಾಡ್ತಾ ಇರ್ತಾನೆ. ಅದೇ ಒಂದು ಸಂದರ್ಭದಲ್ಲಿ ಅವನೊಂದು ಏನ್ ಮಾಡ್ತಾನೆ ಅಂತಂದ್ರೆ, ಈ ಖಾಟು ಶ್ಯಾಮ್ಜಿ ಅವರನ್ನ ನೀ ಕೇಳ್ತಾನೆ, ನೀನು ಯಾರು ಸೋಲ್ತಾರೋ ಅವ್ರ ಕಡೆನೆ ಸಪೋರ್ಟ್ ಮಾಡ್ತೀಯ ಅಂತ ಅಂದಾಗ ಕೃಷ್ಣ ಒಂದು ಐಡಿಯಾ ಉಪಯೋಗಿಸ್ತಾನೆ. ಇವನ್ನ ಏನಾದ್ರೂ ಮಾಡಿ, ಯಾಕೆಂದ್ರೆ ಇವನು ಅಧರ್ಮದ ಕಡೆ ಸಪೋರ್ಟ್ ಕೊಟ್ಬಿಟ್ರೆ ಧರ್ಮ ಗೆಲ್ಬಿಡುತ್ತೆ ಅನ್ನೋ ಒಂದು ವಿಷಯಕ್ಕೆ ಅವನೇನ್ ಮಾಡ್ತಾನೆ, ಕೃಷ್ಣ ನೀನು ನನಗೆ ಒಂದು ಬಲಿ ಬೇಕಾಗಿದೆ ಅಂತ ಕೇಳ್ತಾನೆ. ಬಲಿ ಬೇಕಾಗಿದೆ. ಅವ್ರು ಕೇಳ್ತಾರೆ, ಯಾವ ಬಲಿ ಬೇಕಪ್ಪ ನಿನಗೆ ಅಂತ ಕೇಳಿದಾಗ, ನನಗೆ ಈ ಯುದ್ಧಕ್ಕೆ ಒಂದು ಬಲಿ ಬೇಕಾಗಿದೆ. ಅದು ಯಾರು ಅಂತಂದ್ರೆ ನೀನೇ ನನಗೆ ಬೇಕು. ನಿನ್ನ ಬಲಿ, ನಿನ್ನ ಒಂದು ಶಿರಸ್ಸನ್ನ ನನಗೆ ಅರ್ಪಣೆ ಮಾಡಬೇಕಾಗುತ್ತೆ ಅಂತ ಕೃಷ್ಣ ಹೇಳಿದಾಗ ಖಾಟು ಶ್ಯಾಮ್ಜಿ ಒಂದು ಕ್ಷಣ ಯೋಚನೆ ಮಾಡಿದೆ, ಪ್ರಭು ನೀನು ನನ್ನ ಗುರು, ನೀನು ಈ ಸೃಷ್ಟಿಯ ಮಾಲೀಕ, ನನಗೆ ಗೊತ್ತು ನೀನು ಭಗವಂತ, ನೀನು ನನ್ನ ತಲೆಯನ್ನ ಕೇಳ್ತಾ ಇದೆಯಲ್ಲ ಅದು ನನ್ನ ಸೌಭಾಗ್ಯ ಅಂತ ಹೇಳಿ ಅವನ ತಲೆಯನ್ನ ಕಿಂಚಿತ್ತು ತಡ ಮಾಡದೆ ಅವನ ತಲೆಯನ್ನ ಕಡಿದು ಕೃಷ್ಣನಿಗೆ ಅರ್ಪಣೆ ಮಾಡ್ಬಿಡ್ತಾನೆ. ಬಂಧುಗಳೇ, ಈ ಒಂದು ವಿಷಯವನ್ನ ನಾವು ಕೇಳ್ತಿದಾಗ ನಮ್ಮಲ್ಲೂ, ಯಾಕೆಂದ್ರೆ ಭಗವಂತನಿಗೆ ಈ ಸಾಕ್ಷಾತ್ಕಾರ ಅಂತ ನಾವೇನ್ ಹೇಳ್ತೀವಿ, ಅಧ್ಯಾತ್ಮ ವಿಷಯದಲ್ಲಿ ಬಂದಾಗ ನಾವು ಮೋಕ್ಷಕ್ಕೋಸ್ಕರ ಇಲ್ಲಿ ಬಂದಿರ್ತೀವಿ ಭೂಮಿ ಮೇಲೆ. ಹಾಗಾಗಿ ಮೋಕ್ಷಕ್ಕೋಸ್ಕರ ಬಂದಾಗ ಭಗವಂತನೇ ಸ್ವಯಂ ನಿಂತು ನಮ್ಮ ತಲೆಯನ್ನ ಕೇಳಿದಾಗ ಅದನ್ನ ಕಡಿದುಕೊಡೋದ್ರಲ್ಲಿ ಅದಕ್ಕಿಂತ ಉತ್ತಮವಾದ ಕೆಲಸ ಇನ್ನೇನಿದೆ. ಅದು ಆ ವಿಷಯದಲ್ಲಿ ಇದ್ದಾಗ, ಆ ಭಗವಂತನ ಅರ್ಥ ಮಾಡ್ಕೊಂಡಾಗ ಈ ಒಂದು ಕಥಾನಕ ಅರ್ಥ ಆಗುತ್ತೆ. ಇದರಲ್ಲಿ ಖಾಟು ಶ್ಯಾಮ್ಜಿ ಒಂದು ಮರುಕ್ಷಣವೇ ಯೋಚನೆ ಮಾಡಿದ ಅವನ ತಲೆಯನ್ನ ಕಡಿದು ಕೃಷ್ಣ ಪರಮಾತ್ಮನಿಗೆ ಅರ್ಪಣೆ ಮಾಡ್ಬಿಡ್ತಾನೆ. ಕೃಷ್ಣನ ಕಣ್ಣಿನಲ್ಲಿ ನೀರು ಬರ್ತವೆ. ಎಂತೆಂಥ ಭಕ್ತ ಜನಗಳಿದ್ದಾರೆ ಇಲ್ಲಿ. ನನ್ನ ಮಾತಿಗೆ ಕಿಂಚಿತ್ತು ಯೋಚನೆ ಮಾಡದೆ ತಲೆ ಕಡಿದು ಕೊಟ್ಬಿಟ್ನಲ್ಲ ಅಂತ ಅನ್ನೋದು ಭಗವಂತನಲ್ಲೂ ಸ್ವಲ್ಪ
ನೋವಾಗುತ್ತೆ. ಆದರೂ ಕೂಡ ಭಗವಂತನಿಗೆ ಎಲ್ಲವನ್ನು ಸರ್ವಂತರಾಮಿ, ಸರ್ವ ಗುಣಗಳನ್ನು ಉಳ್ಳವನು, ಎಲ್ಲರ ಮನಸ್ಸಿನಲ್ಲಿ ಅವನು ನಿಂತು ಕೆಲಸ ಮಾಡುವನು. ಆದ್ದರಿಂದ ಅವನು ಹೇಳ್ತಾನೆ, ಮತ್ತೆ ಕೃಷ್ಣ ಏನ್ ಮಾಡ್ತಾನೆ, ಅವನ ಶಿರಸ್ಸಿಗೆ, ಅವನ ತಲೆಗೆ ಮತ್ತೆ ಜೀವ ಬರುವಂತೆ ಮಾಡ್ತಾನೆ. ಆ ಜೀವ ಬಂದಾಗ ಕೃಷ್ಣ ಹೇಳ್ತಾನೆ, ನೀನು ಕಲಿಯುಗದಲ್ಲಿ ನಾನು ನಿನ್ ವರ ಕೊಡ್ತಾ ಇದ್ದೇನೆ, ನಿನ್ನ ಭಕ್ತಿಗೆ ಮೆಚ್ಚಿ ನಾನು ವರವನ್ನು ಕೊಡ್ತಾ ಇದ್ದೇನೆ. ನೀನು ಕಲಿಯುಗದಲ್ಲಿ ನಿನ್ನ ಒಂದು ಇಂಟೆನ್ಷನ್ ಏನಿದೆ, ನಿನ್ನ ಒಂದು ಇರಾದ ಏನಿದೆ, ನಿನ್ನ ಒಂದು ಆಲೋಚನೆ ಏನಿದೆ, ನಾನು ಸೋತವರಿಗೆ ನಾನು ನೀನು ಸಹಾಯ ಮಾಡ್ತೀನಿ ಅಂತ ನೀನೇನು ಆಲೋಚನೆ ಇದೆ, ಅದು ಕಲಿಯುಗದಲ್ಲಿ ಬೇಕಾಗುತ್ತೆ. ಕಲಿಯುಗದಲ್ಲಿ ಯಾರು ಸಂಕಷ್ಟಕ್ಕೆ ಈಡಾಗಿರ್ತಾರೋ, ಸಂಕಷ್ಟದಿಂದ ನರಳುತ್ತಾ ಇರ್ತಾರೋ, ಅವರು ಎಷ್ಟೇ ಕೆಲಸವನ್ನ ಮಾಡಿ ಅವರು ಅವರ ಜೀವನದಲ್ಲಿ ಏಳಿಗೆಯನ್ನ ಪಡೆಯೋದಿಲ್ಲವೋ, ಅವರು ನಿನ್ನ ದರ್ಶನದ ಮುಖಾಂತರ ಅವರ ಸಂಕಷ್ಟಗಳನ್ನ ನಿವಾರಿಸ್ಕೋಬಹುದು. ಅದರಲ್ಲಿ ನಾನು ನಿನಗೆ ಒಂದು ಆಶೀರ್ವಾದನ ಕೊಡ್ತೀನಿ. ಕಲಿಯುಗದಲ್ಲಿ ನಾನು ನಿನ್ನ ರೂಪದಲ್ಲಿ ಬಂದು ನಿನ್ನ ಒಂದು ಸನ್ನಿಧಿಯಲ್ಲಿ ನೆಲೆಸ್ತೀನಿ ಅಂತ ಕೃಷ್ಣ ಅವತ್ತು ಅವರಿಗೆ ಆಶೀರ್ವಾದವನ್ನ ಮಾಡ್ತಾರೆ. ಬಂಧುಗಳೇ, ನೀವು ಅನ್ಬೋದು, ಈ ಕಾಟು ಸ್ವಾಮೀಜಿ ಎಲ್ಲಿರ್ಬೋದು, ಇವರು ಎಲ್ಲಿ ನೆಲೆಸಿರ್ಬೋದು ಅಂತ. ಇವರು ರಾಜಸ್ಥಾನದಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನದಲ್ಲಿ ಅವರ ತಲೆ ಈಗಲೂ ಕೂಡ ಬರೀ ಇವರ ತಲೆಗೆ ಪೂಜೆ ಆಗುತ್ತೆ. ಇದೊಂಥರ ವಿಶೇಷ. ಎಲ್ಲ ಕಡೆಯಲ್ಲೂ ಪರಮಾತ್ಮನ ಪೂರ್ತಿ ಒಂದು ಅಂಗಕ್ಕೆ, ಪೂರ್ತಿ ಒಂದು ಶರೀರಕ್ಕೆ ಪೂಜೆ ನಡೆದ್ರೆ, ಇವು ಕಾಟು ಸ್ವಾಮೀಜಿ ಒಂದು ಮಂದಿರದಲ್ಲಿ ಅವರ ತಲೆಗೆ ಮಾತ್ರ ಪೂಜೆ ನಡೆಯುತ್ತೆ. ಇದು ಇವಾಗ್ಲೂ ಕೂಡ ನಡ್ತಾ ಬರ್ತದೆ. ಅಲ್ಲಿ ವಿಶೇಷ ಏನಂತಂದ್ರೆ, ಯಾರು ಇವರನ್ನ ದರ್ಶನ ಮಾಡಕ್ ಹೋಗ್ತಾರೋ ಅವರಿಗೆ ಎಷ್ಟೇ ಕಷ್ಟಪಟ್ಟಿದ್ರು ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಜೀವನದಲ್ಲಿ, ಎಲ್ಲ ಮುಗ್ದೋಯ್ತು ಅನ್ನೋ ಒಂದು ಕ್ಷಣದಲ್ಲಿ ಅವರ ದರ್ಶನವನ್ನ ಮಾಡಕ್ ಹೋದಾಗ ಅವರಿಗೆ ಇದು ಇತಿಹಾಸ. ಯಾಕೆಂದ್ರೆ ಎಷ್ಟೋ ಜನ ಹೋಗಿ ಇದರಿಂದ ಒಳಿತನ ಪಡೆದು ಅವರ ಜೀವನದಲ್ಲಿ ಉನ್ನತಿಯನ್ನ ಪಡೆದವರು ಇದ್ದಾರೆ. ಇದರಲ್ಲಿ ನಾನು ಸುಧಾ ಏನು ಇದನ್ನ ಕಾಟು ಸ್ವಾಮೀಜಿನ ದರ್ಶನ ಮಾಡಿಲ್ಲ. ನಮ್ಮ ಸ್ನೇಹಿತರಾದ ಸುರ್ಜಿತ್ ಸಿಂಗ್ ಚೌಹಾಣ್ ರವರು ಈ ಒಂದು ಕಥೆಯನ್ನು ನನಗೂ ಹೇಳಿದ್ರು. ಅವರು ಕೂಡ ಆ ದರ್ಶನ ಪಡೆದಾದ್ಮೇಲೆ ಅವ್ರ ಜೀವನದಲ್ಲಿ ಸಾಕಷ್ಟು ಏಳಿಗೆಯನ್ನ ಪಡಿತಾ ಇದ್ದಾರೆ ಅಂತ ಅನ್ನೋದು ವಿಷಯವನ್ನು ನನಗೆ ತಿಳಿಸಿದ್ರು. ಮತ್ತೆ ನಾನು ಇವರ ಒಂದು ನಾಮಸ್ಮರಣೆಯನ್ನು ಕೂಡ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಒಂದು ಅಗಾಧವಾದ ಒಂದು ಶಕ್ತಿಯ ಒಂದು ಚೈತನ್ಯ ನನಗೆ ಗೊತ್ತಾಗ್ತಾ ಇದೆ. ಆ ಒಂದು ವಿಷಯದಲ್ಲಿ ಕಾಟು ಸ್ವಾಮೀಜಿಯ ಒಂದು ಸಣ್ಣ ವಿಡಿಯೋವನ್ನ ನಮ್ಮ ಕರ್ನಾಟಕದಲ್ಲಿ ಕನ್ನಡದ ನಮ್ಮ ಜನ್ಮಭೂಮಿ ಭಾರತ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ಬೇಕು ಅಂತ ಇಚ್ಛೆ ಆಗೋದ್ರಿಂದ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಬಂಧುಗಳೇ. ತಾವೆಲ್ಲರೂ ಕಾಟು ಸ್ವಾಮೀಜಿಯ ವಿಷಯವನ್ನ ಯಥೇಚ್ಛವಾಗಿ ತಿಳಿದುಕೊಳ್ಳಿ. ತಮ್ಮೆಲ್ಲರಿಗೂ ಆ ಭಗವಂತ ಸಕಲ ಇಷ್ಟಾರ್ಥ ಆ ಸಂದರ್ಭ ಬಂದ್ರೆ ತಾವು ಕೂಡ ಕಾಟು ಸ್ವಾಮೀಜಿಯ ದರ್ಶನವನ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ನಮಸ್ತೆ.